ಮಲ್ಲಿಕಾರ್ಜುನ ಖರ್ಗೆಗೆ ಕಾಡ್ತಾ ಇದೆಯಾ ಸೋಲಿನ ಭೀತಿ? ಇತ್ತೀಚೆಗೆ ಭಾವನಾತ್ಮಕವಾಗಿ ಮಾತನಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಇದು ನನ್ನ ಕಡೆಯ ಚುನಾವಣೆ ಅಂತ ಕೂಡ ಹೇಳಿದ್ರು ಖರ್ಗೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಉಮೇಶ್ ಜಾಧವ್ ಅವರು ರಾಜೀನಾಮೆ ಕೊಡೋದು ಪಕ್ಕಾ ಇನ್ಫಾರ್ಮೇಶನ್ ಇತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. ಸೊ ಹೀಗಾಗಿನೇ ಭಾವನಾತ್ಮಕವಾಗಿ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲೇ ಮಾತನಾಡಿದ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು. ಮಲ್ಲಿಕಾರ್ಜುನ ಖರ್ಗೆಗೆ ಕಾಡ್ತಾ ಇದೆಯಾ ಸೋಲಿನ ಭೀತಿ? ಸೋಲಿಲ್ಲದ ಸರದಾರನಿಗೆ ಸೋಲಿನ ಭೀತಿ ಎದುರಾಗಿದೆಯಾ? ಇತ್ತೀಚೆಗಷ್ಟೇ ಭಾವನಾತ್ಮಕವಾಗಿ ಮಾತನಾಡಿದ್ರು ಖರ್ಗೆ ಅವರು. ಅದನ್ನು ಕೂಡ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದ್ವಿ, ಯಾವ ರೀತಿಯಾಗಿ ಮಾತನಾಡಿದ್ರು ಅಂತ. ಇನ್ನೊಂದು ಅವಕಾಶ ಕೊಡಿ, ನನ್ನನ್ನ ನಮ್ ಜನ ಸೋಲಿಸ್ತಾರ ಅಂತ ಕೂಡ ಮಾತನಾಡಿದ್ರು. ಇದೆಲ್ಲವನ್ನ ನೋಡ್ತಾ ಇದ್ರೆ, ಇವತ್ತಿನ ಡೆವಲಪ್ಮೆಂಟ್ ಅನ್ನ ಕೂಡ ನೋಡ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಎಲ್ಲಾ ವಿಚಾರಗಳು ಗೊತ್ತಿದ್ದುಕೊಂಡೇ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಭಾವನಾತ್ಮಕವಾಗಿ ಮಾತನಾಡಿ ಅನುಕಂಪವನ್ನ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಮಾತನಾಡಿದ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ನುವ ಪ್ರಶ್ನೆ ಎದ್ದಿದೆ. ಅವರು ಕಾಂಗ್ರೆಸ್ ಒನ್ ಪಾಯಿಂಟ್ ಅಜೆಂಡಾ, ಅವ್ರ ಉದ್ದೇಶ ಬಿಜೆಪಿ ಸೇರಿ 1 ಪಾಯಿಂಟ್ ಅಜೆಂಡಾ ನಿಮ್ ಸೋಲಿಸಬೇಕಂತ ಆ ತರದ ಅಜೆಂಡಾಗಳನ್ನ ಇಟ್ಕೊಂಡು ಸೇರ್ತಾರೆ. ಇಲ್ಲ, ಅದಕ್ಕೆ ನಾನೇನ್ ಮಾಡಕ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಾನು ನನಗೆ ಜನ ಬೆಂಬಲ ಇದೆ, ಜನರಿಗೆ ನಂಬಿದ್ದೇನೆ, ಕೆಲಸನೂ ಮಾಡಿದ್ದೇನೆ. ಜನ ಅದಕ್ಕೆ ಉತ್ತರ ಕೊಡ್ತಾರೆ ಹೊರತಾಗಿ ನಾನು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಹೋಗೋದಿಲ್ಲ. ಅವರು ಕಾಂಗ್ರೆಸ್ 1 ಪಾಯಿಂಟ್ ಅಜೆಂಡಾ, ಅವ್ರ ಉದ್ದೇಶ ಬಿಜೆಪಿ ಸೇರಿ 1 ಪಾಯಿಂಟ್ ಅಜೆಂಡಾ ನಿಮ್ ಸೋಲಿಸಬೇಕಂತ ಆ ತರದ ಅಜೆಂಡಾಗಳನ್ನ ಇಟ್ಕೊಂಡು ಸೇರ್ತಾರೆ. ಇಲ್ಲ, ಅದಕ್ಕೆ ನಾನೇನ್ ಮಾಡಕ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಾನು ನನಗೆ ಜನ ಬೆಂಬಲ ಇದೆ, ಜನರಿಗೆ ನಂಬಿದ್ದೇನೆ, ಕೆಲಸನೂ ಮಾಡಿದ್ದೇನೆ. ಜನ ಅದಕ್ಕೆ ಉತ್ತರ ಕೊಡ್ತಾರೆ ಹೊರತಾಗಿ ನಾನು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಹೋಗೋದಿಲ್ಲ. ಅವರು ಕಾಂಗ್ರೆಸ್ 1 ಪಾಯಿಂಟ್ ಅಜೆಂಡಾ, ಅವ್ರ ಉದ್ದೇಶ ಬಿಜೆಪಿ ಸೇರಿ 1 ಪಾಯಿಂಟ್ ಅಜೆಂಡಾ ನಿಮ್ ಸೋಲಿಸಬೇಕಂತ ಆ ತರದ ಅಜೆಂಡಾಗಳನ್ನ ಇಟ್ಕೊಂಡು ಸೇರ್ತಾರೆ. ಇಲ್ಲ, ಅದಕ್ಕೆ ನಾನೇನ್ ಮಾಡಕ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಾನು ನನಗೆ ಜನ ಬೆಂಬಲ ಇದೆ, ಜನರಿಗೆ ನಂಬಿದ್ದೇನೆ, ಕೆಲಸನೂ ಮಾಡಿದ್ದೇನೆ. ಜನ ಅದಕ್ಕೆ ಉತ್ತರ ಕೊಡ್ತಾರೆ ಹೊರತಾಗಿ ನಾನು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಹೋಗೋದಿಲ್ಲ. ಅವರು ಕಾಂಗ್ರೆಸ್ 1 ಪಾಯಿಂಟ್ ಅಜೆಂಡಾ. ಕಾಂಗ್ರೆಸ್ನ ಚಿಂಚೋಳಿಯ ಶಾಸಕರಾಗಿದ್ದಂತ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ, ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವರಾಮ ಸುಂಡಿ, ಇಲ್ಲಿ ಪ್ರಮುಖವಾಗಿ ನಿರೀಕ್ಷೆಯಂತೆ ಜಾಧವ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ ಶಾಸಕ ಸ್ಥಾನಕ್ಕೆ. ಸೊ ವಾಟ್ ನೆಕ್ಸ್ಟ್ ಅಂತ, ಯಾವಾಗ ಬಿಜೆಪಿಗೆ ಸೇರ್ತಾರೆ? ಮತ್ತೊಂದ್ ಕಡೆ ಖರ್ಗೆ ವರ್ಸಸ್ ಜಾಧವ್ ಲೋಕಸಭೆ ಅಖಾಡ ಯಾವ ರೀತಿಯಾಗಿ ಜಿದ್ದಾಜಿದ್ದಿಯಿಂದ ಕೂಡುವಂತ ಸಾಧ್ಯತೆ ಇದೆ? ಪೃಥ್ವಿರಾಜ್, ಕೊನೆಗೂ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ಮಲ್ಲಿನೇ ಮೊದಲನೇದಾಗಿ ಬ್ರೇಕಿಂಗ್ ಮಾಡಿದ್ವಿ, ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರು ಮಾರ್ಚ್ 4ಕ್ಕೆ ರಾಜೀನಾಮೆ ಕೊಡ್ತಾರಂತೇಳಿ ನಾವು ಬಿಗ್ ಬ್ರೇಕಿಂಗ್ ಕೊಟ್ಟಿದ್ವಿ. ಅದರ ಪ್ರಕಾರನೇ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ಅವರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಬೆಂಗಳೂರು ನಂತರ ಬೆಂಗಳೂರಿಂದ ಕಲಬುರಗಿಗೆ ಬಂದು ಇವತ್ತು ಮತ್ತು ನಾಳೆ ಸೋನ್ಯಾಲಗಿರಿಯಲ್ಲಿ ಏನು ಶಿವಲಿಂಗ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ಮಾರ್ಚ್ 6ಕ್ಕೆ ಮೋದಿ ಸಮ್ಮುಖದಲ್ಲಿ ಅವರು ಕಲಬುರಗಿಯಲ್ಲಿ ಬಿಜೆಪಿ ಜಾಯಿನ್ ಆಗ್ತಾ ಇದ್ದಾರೆ. ಮೋದಿ ಸಮ್ಮುಖದಲ್ಲಿನೇ ಬಿಜೆಪಿ ಜಾಯಿನ್ ಆಗೋದ್ರಿಂದಾಗಿ ಸೋಲರ್ ಇದೆಯ ಸರ್ದಾರ ಅಂತ ಏನು ಅನ್ಸ್ಕೊಂಡಿರುವಂತ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ, ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ದೊಡ್ಡ ಶಕ್ತಿ ಸಿಗಲಿದೆ ಅನ್ನೋದು ಅವರ ಲೆಕ್ಕಾಚಾರವಾಗಿದೆ. ಹೀಗಾಗಿನೇ ಮೋದಿ ಸಮ್ಮುಖದಲ್ಲಿ ಅವರು ಬಿಜೆಪಿಗೆ ಜಾಯಿನ್ ಆಗೋರಿದ್ದಾರೆ. ಅಲ್ಲದೆ ಅವರ ಬೆಂಬಲಿಗರು ಕೆಲವೊಬ್ರು ಅವತ್ತು ಜಾಯಿನ್ ಆಗೋರಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಏನು ಕಲಬುರಗಿ ಕ್ಷೇತ್ರ ಈ ಬಾರಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವಂತಹ ಕ್ಷೇತ್ರ ಆಗೋದು ಬಹುತೇಕ ಖಚಿತವಾಗಿದೆ. ಯಾಕಂದ್ರೆ ಒಂದು ಕಡೆ ಸೋಲರ್ ಇದರ ಸರ್ದಾರ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಮತ್ತೊಂದು ಕಡೆ ಅವ್ರನ್ನ ಕೆಡಲಿಕ್ಕಾಗಿನೇ ಜಾಧವ್ ಅವರನ್ನು ಬಿಜೆಪಿಗೆ ಆಹ್ವಾನ ಮಾಡಿಕೊಂಡು ಇವತ್ತು ಅವರ ವಿರುದ್ಧ ಅಖಾಡಕ್ಕೆ ಇಳಿಸ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಮದಗಜಗಳ ಹೋರಾಟ ಆಗಬಹುದು ಮುಂದಿನ ದಿನಗಳಲ್ಲಿ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರ. ಈಗಿನಿಂದಲೇ ಅವರು ಆಗಲೇ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಚುನಾವಣಾ ಪ್ರಚಾರ ಆರಂಭಿಸಿದ್ದಾರೆ ಅಂತ ಹೇಳ್ಬೋದು. ಅವ್ರು ಹೋದಲ್ಲೆಲ್ಲ ಇದು ನನ್ನ ಕೊನೆಯ ಚುನಾವಣೆ ಅನ್ನೊಂದು ಮಾತು ಹೇಳಿದ್ದಾರೆ. ಮತ್ತು ನಾನೇನು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ, ಆ ಅಭಿವೃದ್ಧಿ ಕೆಲಸ ಮಾಡಿ ನೀವು ನನಗೆ ಮತ ಹಾಕ್ರಿ, ಕೇವಲ ವ್ಯಕ್ತಿ ನೋಡಿ ಮತ ಹಾಕ್ಬೇಡ್ರಿ, ರಾಜ್ಯದ ಅಭಿವೃದ್ಧಿ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಗಮನ ಸೆಳೆಯುವಂತಹ ಅಭ್ಯರ್ಥಿಗೆ ನೀವು ಮತ ಹಾಕ್ರು ಅನ್ನೋ ಒಂದು ಮಾತು ಹೇಳೋ ಮೂಲಕ ಅವರು ಪರೋಕ್ಷವಾಗಿ
ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ರು. ಇದೀಗ ಅವರು ಜಾಧವ್ ಅವರೇ ಈಗ ಪಕ್ಷ ಶಿವರಾಮ್ ಬಿಟ್ಟು ಶಿವರಾಮ್ ಬರ್ತಾ ಇದ್ದಾರೆ ಅಸಂಡಿ ಅವರೇ, ಮತ್ತು ಇಲ್ಲಿ ಅಧಿಕೃತವಾಗಿ ಪ್ರಮುಖವಾಗಿ BJP ಅಭ್ಯರ್ಥಿ- ನಾವು ನೋಡ್ತಾ ಇದೀವಿ ಉಮೇಶ್ ಜಾಧವ್ ಅವರು ಈಗ ರಾಜೀನಾಮೆ ಕೊಟ್ಟಾಗಿದೆ. ಲೋಕಸಭೆಯಲ್ಲಿ ಒಂದು ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನರೇಂದ್ರ ಮೋದಿ ಅವರು ಹೇಳಿದ್ರು ಮತ್ತೊಮ್ಮೆ ನೀವು ಲೋಕಸಭೆಗೆ ಎಂಟ್ರಿ ಆಗೋದಿಲ್ಲ, ಸೊ ಹೀಗಾಗಿ ನಿಮ್ಮ ಮಾತಿಗೆ ನಾನು ಇಲ್ಲಿ ಅಡ್ಡಿಪಡಿಸೋದಿಲ್ಲ ಅಂತ ಹೇಳಿದ್ರು. ಆಗ್ಲೇ ಗೊತ್ತಾಗಿತ್ತು ಬಿಜೆಪಿ ಎಲ್ಲಾ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅಂತ. ಮತ್ತು ಒಂದ್ ಕಡೆ ಜಾಧವ್ ಅವರು ಅಷ್ಟು ದಡ್ರಲ್ಲ, ಸೊ ಯಾವ ರೀತಿಯಾದಂತಹ ಸ್ಟ್ರಾಟಜಿ ಇದೆ ಅಂತ. ಈಗ ಬಿಜೆಪಿ ಸ್ಟ್ರಾಟಜಿ ಏನಂದ್ರೆ ಈಗಾಗಲೇ ಏನು ಖರ್ಗೆ ವಿರೋಧಿಗಳು ಯಾರಿದ್ರು ಒಬ್ಬೊಬ್ಬರಾಗಿನೇ ಬಿಜೆಪಿಗೆ ಸೆಳ್ಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಮೊದಲನೇದಾಗಿ ಮಾಜಿ ಸಚಿವರಾದಂತಹ ಮಾಲಿಕಾಯಿ ಗುತ್ತೇದಾರ್ ಅವರನ್ನು ಸೆಳ್ಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ಅದಾದ ನಂತರ ಬಾಬುರಾವ್ ಚಿಂಚರ್ಸೂರ್ ಅವ್ರನ್ನ ಕರೆದುಕೊಂಡಿತ್ತು. ಇದೀಗ ಉಮೇಶ್ ಜಾಧವ್ ಅವರನ್ನು ಸೆಳ್ಕೊಳ್ಳೋ ಮೂಲಕ ಏನಂದ್ರೆ ಪ್ರಬಲ ಪೈಪೋಟಿ ನೀಡಲಿಕ್ಕೆ ಬಿಜೆಪಿ ಸ್ಟ್ರಾಟಜಿ ರೂಪಿಸಿದೆ. ಮತ್ತು ಏನು ಲಿಂಗಾಯತ ಮತಗಳಿರ್ಬೋದು ಮತ್ತು ಮೋದಿ ಏನು ಮತ ಜಪ ಮಾಡೋ ಮೂಲಕ ಖರ್ಗೆಗೆ ಎದುರೊಟ್ಟು ನೀಡುವಂತ ಪ್ರಯತ್ನ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ.